ನೆಕ್ಸ್ಟ್ ಡೇ ಈ ಪ್ಲಾನಿಂಗ್ ಇರಲಿಲ್ವಾ. ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ ಅಂತೂ ಹೇಳೋಕ್ಕೆ ಆಗಲ್ಲ. Hello family members, welcome back to my channel. ವೆಲ್ಕಮ್ ಬ್ಯಾಕ್ ಟು ತೇಜುರಾಮ್ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಡೇ ಅಂದರೆ ನಮ್ಮ ಆ್ಯನಿವರ್ಸರಿ ಡೇಗೆ ನಾವು ಎಲ್ಲೆಲ್ಲಿ ಹೋಗಿದ್ವಿ ಆ್ಯಂಡ್ ಪ್ಲ್ಯಾನ್ ಏನಿತ್ತು ಅಂತ ಹೇಳಿ ತೋರಿಸ್ತೀನಿ. ಸೊ ಫಸ್ಟಿಗೆ ಕಾಲ್ ಮಾಡಿದ್ರು, ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಬರೋಣ ಅಂತ ಹೇಳಿ ಬಂದ್ವಿ. ಇಷ್ಟು ವೆರೈಟಿ ಆಫ್ ಬ್ರೇಕ್ಫಾಸ್ಟು, ಆಮ್ಲೆಟ್ ಕೂಡ ಇನ್ಕ್ಲೂಡಿಂಗ್ ಇತ್ತು. ಅವತ್ತು ಮಂಡೇ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿಂತಿರಲಿಲ್ಲ. ಬಂದು ಲಗೇಜ್ ಪ್ಯಾಕ್ ಮಾಡ್ಕೊಂಡ್ವಿ. ಆ್ಯಂಡ್ ಲಾಸ್ಟ್ ಒಂದು ವೀಡಿಯೋ ಮಾಡಬೇಕಿತ್ತು, ಅವ್ರಿಗೆ ಸರ್ಪ್ರೈಸ್ ಕೊಡೋ ವೀಡಿಯೋ, ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ. ಯಾರು ಇನ್ನೂ ನೋಡಿಲ್ಲ ಆ ಒಂದು ಸರ್ಪ್ರೈಸ್ ವೀಡಿಯೋ ನನ್ನ ಲಾಸ್ಟ್ ಯೂಟ್ಯೂಬ್ ಚಾನಲ್ ವೀಡಿಯೋದಲ್ಲಿ ಇದೆ, ಸೊ ಚೆಕ್ ಮಾಡಿ. ಅಲ್ಲಿ ನಾನಂತೂ ತುಂಬ ಭಯ ಪಡ್ತೀನಿ ಈ ಥರ ಗೇಮ್ಸ್ ಎಲ್ಲ ಅಂತ. ಇವರಿರೋ ಧೈರ್ಯದ ಮೇಲೆ ಹೋದೆ, ಅಲ್ಲಿ ಇವರೇ ಎದ್ರುಕೊಂತ ಇದ್ರು. ಆನೆಸ್ಟಾಗಿ ಹೇಳ್ಬೇಕು ಅಂದರೆ ಒಂದು ಸ್ವಲ್ಪನೂ ಕೂಡ ಭಯ ಆಗಲಿಲ್ಲ. ಅಲ್ಲಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಹೋಗಿದ್ವಲ್ಲ ಅದರಿಂದ ಆಪೋಸಿಟ್ ಒಂದು ಸ್ವಲ್ಪ ದೂರನೇ ಎನ್ನೂರು ಅಂತ ಹೇಳಿ, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ನ ವಿಸಿಟ್ ಮಾಡ್ತಿರ್ತಾರಂತೆ. ಅದಕ್ಕೆ ಅದನ್ನು ಕೂಡ ವಿಸಿಟ್ ಮಾಡಿಕೊಂಡು, ಐ ಮೀನ್ ಸ್ಕೂಲ್ ಡೇಸ್ ನಾನು ಅವಾಗ 9th ಬಂದಿದ್ದಿತ್ತು ಇಲ್ಲಿ ಈ ಪ್ಲೇಸ್ಗೆ. ನಾವು ಬರೋ ಅಷ್ಟರಲ್ಲಿ 6 o'clock ಆಗಿತ್ತು. ಅದಕ್ಕೆ ಫಸ್ಟಿಗೆ ರಾಜಾ ಸೀಟ್ ಹೋದ್ವಿ. ಆಲ್ಮೋಸ್ಟ್ ನಾನು ಕೂರ್ಗಲ್ಲಿ ಎಲ್ಲ ಪ್ಲೇಸಸ್ನ ನೋಡಿದ್ದೀನಿ, ಆದರೂ ಇನ್ನೇನೋ ಅವಾಗ ನೋಡಿರೋ ಚೈಲ್ಡ್ಹುಡ್ಡಲ್ಲಿ ಬೇರೆ, ಈಗ ನೋಡೋದು ಇವ್ರ ಜೊತೆ ಬೇರೆ ಅಂತ ಹೇಳಿ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದ್ವಿ. ಫಸ್ಟಿಗೆ ಅದೆಲ್ಲ ನೋಡಿಕೊಂಡು ರೂಮ್ ಬಂದು ಚೆಕ್ ಇನ್ ಆದ್ವಿ. ರೂಮ್ಗೆಲ್ಲ ಬಂದು ಆಮೇಲೆ ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡೆ ಡೈರೆಕ್ಟ್ ಬಂದಿದ್ವಿ. ಮಾರ್ನಿಂಗ್ ಬೇಗ ಎದ್ದು ಮುಗಿಲ್ಪೇಟೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿತ್ತು. ಆದರೆ ವೆದರ್ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಆದ್ರೂ ನಾವು 7 o'clock ಸಮಥಿಂಗ್ ಏನೋ ಫ್ರೆಶ್ ಅಪ್ ಆಗಿ ಮುಗಿಲ್ಪೇಟೆ ಕಡೆ ಹೋದ್ವಿ. ಅಲ್ಲಿ ಸಿಗ್ನಲ್ ಕೂಡ ಸಿಗ್ತಿರ್ಲಿಲ್ಲ ಆ್ಯಂಡ್ ಅಲ್ಲಿ ಎಲ್ಲೂ ಜನನೇ ಇರಲಿಲ್ಲ ಜಾಸ್ತಿ. ನಮಗಿಂತಲೇ ಮುಂಚೆ ಹೋಗಿ ರಿಟರ್ನ್ ಆಗ್ತಿದ್ರು ಅವರೆಲ್ಲ. ನಾವೇ ಸ್ವಲ್ಪ ಲೇಟಾಗಿ ಹೋದ್ವಿ. ವೆದರ್ ಆಲ್ರೆಡಿ ಕೂಲ್ ಆಗ್ತಾ ಬರ್ತಿತ್ತು, ಆದರೂ ಒಂದು ವ್ಯೂ ಚೆನ್ನಾಗೇ ಸಿಕ್ತು, ನೋಡಿದ್ವಿ. ಆ್ಯಂಡ್ ಅಲ್ಲಿಂದ ರಿಟರ್ನ್ ಬರಬೇಕಾದ್ರೆ ಒಂದು 2 ಕ್ಯೂಟ್ ಪೈನ ನೋಡಿ ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಕೂತಿದ್ರು ರೋಡಲ್ಲಿ. ಅಲ್ಲಿಂದ ನೆಕ್ಸ್ಟು ಅಬ್ಬಿ ಫಾಲ್ಸಿಗೆ ಬಂದ್ವಿ. ಅಬ್ಬಿ ಫಾಲ್ಸಲ್ಲಿ ಯಾರೂ ಜನ ಇರಲಿಲ್ಲ ಅಷ್ಟು. ತುಂಬ ನಾನು ಫಸ್ಟ್ ಟೈಮು ಜನ ಇಲ್ದಿತ್ತು ಅಬ್ಬಿ ಫಾಲ್ಸಲ್ಲಿ ನೋಡಿತ್ತು. ಆ್ಯಂಡ್ ನಾವು ಹೋಗಿ ಜಸ್ಟ್ ಒಂದು 5 minutesಗೆ ಕೂಡ ಜನಸಾಗರ ಆಗೋಯ್ತು. ಆದರೂ ನಮ್ಮ ಲಕ್ ಏನಂದರೆ ಮುಂಚೆನೇ ನಾವು ನೀಟಾಗಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ನಮಗಿಂತ ಮುಂಚೆ ಒಂದು 2 ಏನೋ ಕಪಲ್ಸ್ ಇದ್ದರು ಅಷ್ಟೇ. ವಯನಾಡಲ್ಲಿ ಗ್ಲಾಸ್ ಬ್ರಿಡ್ಜ್ನ ಮಿಸ್ ಮಾಡ್ಕೊಂಡಿದ್ದು ಯಾಕಂತ ಅಂದರೆ, ಕೂರ್ಗಲ್ಲಿ ಹೊಸ್ದಾಗಿ ಓಪನ್ ಮಾಡಿದ್ದೆ, ಅಲ್ಲೇ ನೋಡ್ಬೋದು ಗ್ಲಾಸ್ ಬ್ರಿಡ್ಜ್ ಅಂತ. ನಾವು ಅಲ್ಲಿಂದ ಮಿಸ್ ಮಾಡ್ಕೊಂಡು ಬಂದರೆ ಇಲ್ಲೇನಾಗಿತ್ತು ಅಂದರೆ, ಗ್ಲಾಸ್ ಪ್ರಾಪರ್ಟಿ ಇಶ್ಯೂಯಿಂದ ಕ್ಲೋಸ್ ಮಾಡಿದ್ರಂತೆ. ಸ್ವಲ್ಪ ಟೆಂಪ್ರವರಿ ಕ್ಲೋಸ್ ಮಾಡಿದ್ದಾರೆ, ಮತ್ತೆ ಓಪನ್ ಮಾಡ್ತಾರೆ ಅಂತ ಹೇಳಿದ್ರು. ಹಾಗಾದರೆ ಟ್ರೈ ಮಾಡೋಣ ಅಂತ ನೆಕ್ಸ್ಟ್ ಪಯಣ ಎಲ್ಲಿಗೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ.